ಇಲ್ಲಿ ಎಲ್ಲ ಅನೇಕ ಜನ ಗೃಹಿಣಿಯರು, ಗೃಹಸ್ಥರು, ಮದುವೆ ಆದವರು, ಮದುವೆ ಆಗದೆ ಇರೋರು ಎಲ್ಲ ಇದ್ದೀರಿ. ಮದುವೆಯಾಗಿ ಮಿನಿಮಮ್ 10 ವರ್ಷ ಆದವ್ರು ಸ್ವಲ್ಪ ಕೈ ಮೇಲೆ ಎತ್ತಿ ನೋಡೋಣ. ಮಿನಿಮಮ್ 10ರಿಂದ 15 ವರ್ಷ ಆದವು. ಎತ್ತಿ, ಸಂಕೋಚ ಬೇಡ, ನಾನೇನು ತಮಾಷೆ ಮಾಡಲ್ಲ, ಎತ್ತಿ. ವೆರಿ ಗುಡ್, ವೆರಿ ಗುಡ್. ನಿಮ್ಮನ್ನು ನೋಡಿದಾಗಲೇ ಅನ್ಕೊಂಡೆನಾ, ಮೇಲಾಗಿ 9 ಗಂಟೆ ಆಗ್ತಾ ಬಂದ್ರು ಕೂತಿದ್ದೀರಿ ಅಂದ್ರೆ ಮಿನಿಮಮ್ 10 ವರ್ಷ ಆಗಿರ್ಲೇಬೇಕು. ಇದ್ರಲ್ಲಿ ಏನು ಸಂದೇಹ ಇಲ್ಲ. ಈ ಮೊಬೈಲ್ ಮತ್ತು ಈ 10 ವರ್ಷ ಇದು ಹೇಗಿದೆ ಅಂದ್ರೆ, ನಮ್ಮಲ್ಲಿ ಒಬ್ಬ ಏನ್ ಮಾಡ್ತಿದ್ದ ಅಂದ್ರೆ ಟಿವಿ ಮುಂದೆ ಕುಂತ ಅಳಕತ್ತಿದ್ದ. ನಿಮ್ಮಲ್ಲಿ ಭಾಳ ಚಂದ ಹೇಳಿದ್ರಿ, ಸ್ಕಿಪ್ ಮಾಡ್ತಾ ಕುಂಕುಮ ಭಾಗ್ಯ. ನಾನು ಹುಡುಗಿಯಾಗಿದ್ದಾಗೂ ನೋಡ್ತಿದ್ದೆ, ಮುದುಕಿ ಆಗಿದ್ದೆ. ಅದ ಲೈನಿಗೆ ಬರ್ತೈತೆ ಕಾದಂಬರಿ ಅನ್ನೋ ಧಾರಾವಾಹಿ. ಅದು ಮುಗಿಯವಲ್ತ್ರಿ, ಮುಗಿಯಂಗನು ಇಲ್ಲ ಅದು. ಮೊನ್ನೆ 92 ಶೋ ಮುದುಕಿ ಸತ್ತೋದ್ ನಮ್ಮ ಊರಾಗ. ಅದ್ರದ್ದು ಒಂದೇ ಬೈಕ್ ಏನಂದ್ರ, ನಾನು ಕಾದಂಬರಿ ಮುಗಿದಿಂದ ಸಾಯಬೇಕು ಅಂತ. ಯಮಾನೇ ಪ್ರತ್ಯಕ್ಷ ಆಗಿಬಿಟ್ಟ. ಎಲ್ಲರ ನನ್ನ ಕೊಲ್ಲಿ ನೀನು, ಕಾದಂಬರಿ ಮುಗಿತೈತೆ ಅಂತ ಕಾಯ್ದೆ ಅಂದ್ರ ನನ್ನ ಪೀರಿಯಡ್ ಮುಗಿದೋಕೈತೆ. ಅದು ಮುಗಿಯಂಗಿಲ್ಲ, ಸುಮ್ಮನೆ ನಡಿ ನೀನಂದ. ಆಕೆ ತನ್ನ ಮಗಳನ್ನ ಕರೆದು, ತಂಗಿ ಕಾದಂಬರಿ ಮುಗಿತೈತಿ ಅಂತ ನಾ ಕಾದೆ, ಮುಗಿವದ್ದು, ಅದಕ್ಕೆ ನಾನು ಹೋಗಕತ್ತೀನಿ, ನೀನು ನೋಡಿ ಇನ್ಮೇಲೆ ಅದನ್ನ ನೋಡಿ ಏನಾಕೈತೆ ಅಂತ ಬಂದು ನನಗೆ ಹೇಳು ಅಂದ್ಲಾಯ್ತು. ಈಗ ಮಗಳ ಕಂಟಿನ್ಯೂ ಮಾಡ್ಯಾಡ್ರಿ ಅದನ್ನ. ಏನು ಧಾರಾವಾಹಿ ಸ್ವಾಮಿ ಅವು. ಆ ಧಾರಾವಾಹಿ ಮೊದಲ ಎಪಿಸೋಡ್ನ ಹೀರೋಯಿನ್ ನೋಡ್ರಿ ನೀವು, ಐಶ್ವರ್ಯ ರೈ ಹಿಂಗೆ ಬಳಕ್ತಿದ್ಲಾಕಿ. ಈಗ ಅದ ಹೀರೋನು ತಮಿಳ್ನಾಡಿನ ಜೈಲಲಿತಾ ಆದಂಗ ಈಗ. ಮತ್ತೆ 1000 ಎಪಿಸೋಡ್ ಆದ್ರೆ ಬೆಳೆದಾರದು ಬಿಡ್ತಾರೆ. ಏನು ಸೀನ್ರಿ ಅವು. ಬರೇ ಒಂದು ವಾರದಾಗ ಮುಗಿಸ್ತೇನೆ ಕತಿ, ನನ್ನ ಕೈಯಾಗ ಕೊಟ್ಟು. ಒಂದೇ ವಾರ ಸಾಕು. ನಾನು ಏನು ಎಳಿತಾರ್ರಿ ಅದನ್ನ. ಅದ್ರಿ ಕಟ್ಟಿ ಪೆಟ್ಟಿಗೆ, ಬೆಂಕಿ ಪೆಟ್ಟಿಗೆ, ಕಡ್ಡಿ ಗೀರಿ ಸ್ಟವ್ ಹಚ್ಚೋ ಸೀನ್. ಇದು ಎಷ್ಟೊತ್ತಿನ ಕೆಲಸ ರೀ ಹೆಣ್ಮಕ್ಳಿಗೆ? ಅರ್ಧ ನಿಮಿಷ. ಇವ್ರು ಅರ್ಧ ತಾಸು ತೋರಿಸ್ತಾರೆ ಅಂದ್ರೆ ಹೆಂಗ. ಮೊದಲ ಕಡ್ಡಿ ಪೆಟ್ಟಿಗೆ ಮೇಲೆ ಫೋಕಸ್, ಆಮ್ಯಾಗ ಕೈ ಕಡ್ಡಿ ಪೆಟ್ಟಿಗೆ ತಗೊಳಕ್ ಹೋಗ್ಬೇಕಲ್ಲ ಅದು. ತಗೊಂಡು ಮತ್ 15 ನಿಮಿಷ ಆಗೋತ್ರಿ ಅಲ್ಲಿಗೆ. ಮತ್ತಿದ್ದ ವಾಪಸ್ ಹೋದ ಬಂತು. ಕಡ್ಡಿ ತೆಗೆದು ಗೀರಿಲ್ಲ. ನಾವು ಓಪನ್ ಮಾಡಿದ್ ಇನ್ನೇನು ಹಚ್ಚಬೇಕು. ಅರ್ಧ ತಾಸು ಆತ. ಮತ್ತೆ ನಾಳೆ ಬರೀ ಕಡ್ಡಿ ಗೀರಿ ಸ್ಟವ್ ಹಚ್ಚಕ ಅರ್ಧ ತಾಸು ಈಗ ತಗೊಂಡ್ರ ಕೂಳು ಕುಚ್ಚೋದೆ ಅವಾಗ, ಮತ್ತೆ ತಿನ್ನೋದೇ ಅವಾಗ. ಇದ ಅರ್ಧ ತಾಸು ಒಂದಿನ ಕಡ್ಡಿ ಗಿರಿ ಸ್ಟವ್ ಹಚ್ಚೋದು ಅರ್ಧ ತಾಸು. ಆಮೇಲೆ ಯಾರೋ ಕೂಗ್ತಾರ ನನ್ನ ಈ ಕಡೆ, ಪ್ರಾಣೇಶ ಅಂತ. ನೋಡೋದಕ್ಕೆ ಎಷ್ಟೊತ್ತು ಬೇಕ್ರಿ? ಅರ್ಧ ಸೆಕೆಂಡ್ ಸಾಕು. ಹೀರೋ ಹಂಗೆ ನೋಡಂಗಿಲ್ರಿ ಸೀರಿಯಲ್ನಾಗ. ರಮೇಶ ಅಂತ ಕೂಗಿ ಹೆಂಗ್ ನೋಡ್ತಾನ ಅವನು. ತೋಮ್ತಾ 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 ದೇವ್ತಾ 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 ತಗೊಂಡು ಓಲ್ವ ಬಸ್ ತಿರುಗಂಗ್ ತಿರುಗ್ತಾನ ಹಿಂಗ. ಓಲ್ವ ಬಸ್ ತಿರುಗ ಒತ್ತು ಎದುರಿಗಿರೋರು ಅವ್ನು ನೋಡ್ತಿರ್ತತಿ. ಇಂತ ತೋಮ್ತಾ ತೋಮ್ತಾ ನೋಡ್ರಿ, ಅವನ ಹೆಣ್ಮಕ್ಳಂತ ನೋಡಾಕತ್ತಾರ. ಯಾಕ? ಸಹನಾಶೀಲರವ್ರು. ಭೂಮಿ ತಾಯಿಯಷ್ಟು ಸಹನೆ ಉಳ್ಳವರು, ಭೂಮಿ ತಾಯಿಯಷ್ಟು ತೂಕ ಉಳ್ಳೆ. ಗಂಡಸರಿ ನೋಡೋದಾಗದಲ್ಲ. ನೀವೇನಾರ ಅವನ್ನ ನೋಡಿದ್ರಿ ಒಂದು ವಾರ ಅದರ ಸೀರಿಯಲ್ ಕಾದಂಬರಿನ, ಅಂಗಿ ಪನೀನು 2 ಹರ್ಕೊಂಡು ಬೆಂಗಳೂರು ತನ ಓಡಿ ಹೋಗ್ತೀರಿ. ಬಸ್ ಬೇಡ, ಟ್ರೈನ್ ಬೇಡ, ಅಷ್ಟು ತಲೆ ಕೆಟ್ಟೋಗ್ಬೇಡ. ಹಂಗ ಒಬ್ಬ ಗೆಳೆಯ ಬಂದ. ಇನ್ನೊಬ್ಬ ಗೆಳೆಯ ಅಂದ್ರೆ ಟಿವಿ ಮುಗ್ಕೊಂತ ಅಳಕತ್ತಿದ್ದೀವ. ಲೇ, ಟಿವಿ ಮುಗ್ಕೊಂತ ಯಾಕೆ ಅಳಕತ್ತಿ? ನಾವು ಟಿವಿ ನೋಡ್ಕೊಂತ ಅಳಕತ್ತೀನಿ, ಸೀರಿಯಲ್ ನೋಡ್ಕೊಂತ. ಇಲ್ಲಲೇ ಟಿವಿ ನೋಡ, ಸೀರಿಯಲ್ ನೋಡಕತ್ತಿ, ಸುಮ್ಮನೆ. ಮತ್ತೆ ಎದಕ್ಕೆ ಅಳಕತ್ತಿ? ಸಿನಿಮಾ ನೋಡ್ಕೊಂತ ಅಳಕತ್ತಿ ಏನ? ಎಲ್ಲಲೇ ಸುಮ್ಮನೆ ಎದಕ್ಕೆ ಅಳತಿಲ್ಲ? ಉಚ್ಛೊಳ್ಳೆ ಮಗನ ಅಂತ ಹೇಳ್ದ. ಲೇ, ನನ್ನ ಮದುವೆ ಸಿಡಿ ನೋಡಕತ್ತೀನಿ. ಅವ ಇವ್ ಹಂಗ್ಯಾನ ಮಗನೇ, 15 ವರ್ಷ ಆತ್ ನಿನ್ ಲಗ್ನ ಆಗಿ, ಈಗ ಸಿಡಿ ನೋಡಿ ಅಳಕತ್ತಿ. ಎದಕ್ಕಲೆ? ನೋಡಲ್ ಹೆಂಗದೀನಿ 15 ವರ್ಷದ. ಏನು ಪರ್ಸನಾಲಿಟಿ ನಂದು, ಏನು ಗತಿ. ರಾಜ್ಕುಮಾರ್ ಇದ್ದಂಗದೀನ ಮಗ. ಈಗ ನೋಡು ಆನಂದ ಪ್ರಾಣೇಶ ಆದಂಗಾಗಿ. ತಲೆಯಾಗ ನೋಡು ಕೂದ್ಲು ಹೆಂಗದವ. ಈಗ ನೋಡು ಬಕ್ಕ ತಲೆಯಾಗಿ ಹೋಗೀಗ. ಮೀಸಿ ನೋಡು, ಒಂದು ಮೀಸಿ ಇಲ್ಲಿ. ಈಗ ಪರ್ಸನಾಲಿಟಿ ನೋಡು, ಬರೀ ಅಳೋದಳ. ಹೇಳ್ತಿ ಹೊರಗೆ ಬಂದು, ಅಯ್ಯಯ್ಯ ನಾನೇನು ಕಮ್ಮಿ, ನಾನು 15 ವರ್ಷದಿಂದ ನೋಡ್ರಿ ಹೆಂಗದೀನಿ, ಐಶ್ವರ್ಯ ರೈ ಇದ್ದಂಗದೀನಿ. ಈಗ ನೋಡ್ರಿ ರಾಣಿ ಮರ್ಯಾದಂಗಾಗಿ. ನನ್ನ ಜಡಿನೂ ನಾಗರಾಗ ಇದ್ದಂಗದ. ಈಗ ನೋಡ್ರಿ ಕೊತ್ತಂಬರಿ ಸೂಡಾಗಿರ. ಎಷ್ಟು ದುರ್ಬಲ ಆಗಿದೆ ಮಕ್ಕಳು. ಯಾಕೆ? ಬರೀ ಶಾಲೆ ಓದು, ಪ್ರಪಂಚ ಜ್ಞಾನ ಇಲ್ಲ, ಹೊರಗಡೆ ಬರಲ್ಲ, ಜನರ ಜೊತೆ ಬರೆಯಲ್ಲ. ಜೀವನ ಎಷ್ಟು ನಾನು ತಗೊಂಡ ಮಾರ್ಕ್ಸ್ ಕೇಳಿದ್ರೆ ಈಗಿನ ಹುಡುಗರು ಸಾಯ್ತವ್ರೆ. ಬರೀ ಎಲ್ಲರಿಗ 30, ಎಲ್ಲ 30 ಎಲ್ಲ ಸೆ 210 ಓನ್ಲಿ, 210, 210.
ಆ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ನಿಮ್ಮಂತವ್ರ ಮುಂದೆ ನಿಲ್ಲೋದಾಗ್ತಿತ್ತ ನನಗೆ? ಹನ್ನೊಂದು ದೇಶ ನೋಡೋದಾಗ್ತಿತ್ತ? ಆ ದಯವಿಟ್ಟು ಸಣ್ಣ ಸಣ್ಣ ಘಟನೆಗಳಿಗೆ, ಸಣ್ಣ ಸಣ್ಣ ವೈಫಲ್ಯಗಳಿಗೆ ಆತ್ಮಹತ್ಯೆ ಮಾತ್ರ ದಯವಿಟ್ಟು ಮಾಡ್ಕೋಬೇಡಿ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ಅದೇ ಹೇಳಿ, ಸಾಹಿತ್ಯ ಕಾವ್ಯ ಕೊಡಿ, ಓದ್ಲಿ ಮಕ್ಕಳು. ಅನೇಕ ಪುಸ್ತಕಗಳು ಬಂದಿದೆ ಇವತ್ತು, ಆ ಪುಸ್ತಕಗಳನ್ನ ಓದಿಸಿ ಮಕ್ಕಳಿಗೆ ಆತ್ಮವಿಶ್ವಾಸ ಬರುತ್ತೆ ಸಾಹಿತ್ಯ ಕಾವ್ಯ ಓದೋದ್ರಿಂದ. ನೋಡ್ರಿ, ದಡ್ಡ ಬಡ್ಡಿ ಮಗ ನಾನು. SLCಲೂ ಅಷ್ಟೇ, BCom ಅಲ್ಲೂ ಅಷ್ಟೇ, ಶಾಲೆಯಲ್ಲಿ ನಮ್ಮನ್ನು ಹಿಂದಕ್ಕೆ ಹಾಕ್ತಾರೆ. ಪ್ರಾಣೇಶ ಹಿಂದಡಿ, ನೀನು ಜೊತೆಗಿದ್ರೆ ಓದ ಹುಡ್ರು ಕೆಡ್ತಾವ ಅಂತಿದ್ರಿ ನಮಗ. ಅಂತ ಒಳ್ಳೊಳ್ಳೆ ಹುಡ್ರಿ ಇವತ್ತು ನಿಂತು ಕೇಳಾಕತ್ಯಾರ, ಕೆಟ್ಟ ಹುಡುಗ ನಾನು ನಿಂತು ಮಾತಾಡಕತ್ತೀನಿ. ಹೌದಾ? ಅದಕ್ಕೆ ಸ್ನೇಹಿತರೆ, ಆ ಭಗವಂತ ಹೇಳ್ತಾರೆ, ಹಿಂದಿಲಿ ಒಂದು ಗಾದೆ ಇದೆ ನೋಡಿ, ಉರ್ದುನಲ್ಲಿ ಹಿಂದಿಲ್ಲ, ಭಗವಾನ್ ಕಿ ಗರ್ ಮೇ ದೇರ್ ಹೈ ಅಂಧೇರ್ ನಹಿ. ದಯವಿಟ್ಟು ಜೀವನದಲ್ಲಿ ವಿಫಲರಾದ್ರೆ, ಫೇಲ್ ಆದ್ರೆ, ಲವ್ವೇ ಇರ್ಬೋದು, ಮಾರ್ಕ್ಸೇ ಇರ್ಬೋದು, ಬಿಸಿನೆಸ್ಸೇ ಇರ್ಬೋದು, ಏನೋ ಇರ್ಬೋದು, ಆತ್ಮಹತ್ಯೆ ಮಾತ್ರ ಮಾಡ್ಕೊಡಿ. ಮಕ್ಕಳಿಗೆ ಧೈರ್ಯ ತುಂಬಿ ಸಾಹಿತ್ಯ ಕಾವ್ಯ ಚರ್ಚೆಗಳಿಗೆ ಗಲಾಟೆ ಕರ್ಕೊಂಬನ್ನಿ ಮಕ್ಕಳು. ಅಲ್ಲಿ ಗಲಾಟೆ ಇರುತ್ತಮ್ಮ, ಬೇಡ. ಕ್ಲೌಡಿ ಇದೆ ಗೊತ್ತಾ, ಕ್ಲೈಮೇಟ್ ನೋ. ಮಾತೃಭಾಷೆ ಕನ್ನಡ ಭಾಷೆ ನೀವು ಬಳಸದಿದ್ದರೆ ಅದು ನಮ್ಮ ಭಾಷೆಯಾಗಿ ಉಳಿಯುವುದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಮಕ್ಕಳಿಗೆ ಮಾತಾಡೋದನ್ನು ಕಲಿಸ್ರಿ. ನೋಡಿದೆ ಮಕ್ಕಳ ಯೂನಿಫಾರ್ಮ್ ಏನು, ಅವ್ರ ಡ್ರೆಸ್ ಏನು, ಅವ್ರ ಡ್ಯಾನ್ಸ್ ಏನು. ನಮ್ಮ ಯೂನಿಫಾರ್ಮ್ ಅಯ್ಯೋ ಕರ್ಮ, ಚಡ್ಡಿನ ಇದ್ದಿಲ್ಲರಿ 7ನೇ ಕ್ಲಾಸ್ವರೆಗೂ. ಈಗ ನೋಡ್ರಿ 1, 2ನೇ ಕ್ಲಾಸ್ ನೋಡ್ರು ಡ್ರೆಸ್ಸು, ಟೈ, ಬೂಟು. ನಮಗೆ ಚಡ್ಡಿನೇ ಇಲ್ಲ. ನಮ್ಮ ತಂದೆಯ 100 ಸೆಂಟಿಮೀಟ್ರ್ ಬನೀನನ್ನು ಕೆಳಗೆ ಎಳ್ಕೊಂಡು ಚಡ್ಡಿ ಮಾಡ್ಕೊತಿದ್ವಿ. ಪೂರ್ತಿ ಕೆಳಗೆ ಎಳ್ಕೊಂಡು ನಡುವೆ ಒಂದು ಪಿನ್ ಹಾಕ್ತಿದ್ವಿ, ದೊಡ್ಡ ಪಿನ್, 5 ಪೈಸಕ್ಕೊಂದು ಪಿನ್, ಇಷ್ಟುದ್ದ. ಅದು ಚಡ್ಡಿನೂ ಆಗೋದು. ಹೀಗಾಗಿ ನಾವು ಫಾಸ್ಟ್ ನಡೀತಿದ್ದಿಲ್ಲ, ಹಿಂಗೆ ನಡೀತಿದ್ವಿ. ಯಾಕಂದ್ರೆ ಪಿನ್ ಹರಿತಂದ್ರೆ ಬನೀನು ಹರಿತೈತೆ, ಬನೀನು ಮ್ಯಾಗ ಹೋಗೈತೆ. ಚಡ್ಡಿನೇ ಇಲ್ಲರಿ. ಯಾಕಂದ್ರೆ ಯಾರಿಗಾರ ಒಬ್ಬವ ಚಡ್ಡಿ ಹಾಕಿದ್ರೆ ನನಗಿಲ್ಲ ಅನ್ನೋ ಭಾವನೆ ಬರ್ಬೇಕಾ? ಯಾರಿಗೂ ಇಲ್ಲ. ಸಂತೋಷಿಗಿಲ್ಲ, ಬಸಪ್ಪಗಿಲ್ಲ, ತಿಮ್ಮಪ್ಪಗಿಲ್ಲ, ಕಾಳಪ್ಪಗಿಲ್ಲ, ನನಗೂ ಇಲ್ಲ. ಹೀಗಾಗಿ ಅವನರ ಚಡ್ಡಿ ಹಾಕ್ಕೊಂಬಂದ ಅಂದ್ರೆ ಅವನಂತ ಮಾನಿಗೇಡಿ ಇನ್ನೊಬ್ಬವನಿಲ್ಲ. ಸಂತೋಷ ಅನ್ನೋ ಚಡ್ಡಿ ಹಾಕ್ಕೊಂಬಂದ್ಬಿಟ್ಟ. ಹುಡ್ರಲ್ಲ ಸ್ಟ್ರೈಕ್ ಮಾಡಕ, ಸಂತೋಷ ಚಡ್ಡಿ ಬಿಚ್ಚಬೇಕು. ಯಾಕೆ ನಾವೆಲ್ಲ ಹಂಗಾದೀವಿ, ನೀ ಚಡ್ಡಿ ಹಾಕ್ಕೊಂಬರ್ತೆ, ಲಡ ಮಾಡ್ತೇನೆ ನಡಿ. ಮನೆಗೆ ಹೋಗಿ ಚಡ್ಡಿ ಬಿಚ್ಚಿ ಬಂದನ್ರಿ ಅವ. ಯೂನಿಫಾರ್ಮಿಟಿ ಅಂದ್ರೆ ಅದಪ್ಪ, ಯೂನಿಫಾರ್ಮ್ ಅಂದ್ರೆ ಅದು, ಇದು ಅಲ್ಲ. ಹಿಂಗೆ ನಡೀತ್ರಿ. ಪ್ರಿನ್ಸಿಪಾಲ್ ರಿಟೈರ್ಡ್ ಆಗಿ ಬೆಂಗಳೂರಿನಿಂದ ಸೂರ್ಯನಾರಾಯಣರಾವ್ ಅಂತ ಪ್ರಿನ್ಸಿಪಾಲ್ರು ಬಂದುಬಿಟ್ರು ಶಾಲೆಗೆ. ಅವರು ಮೈಸೂರು ಕಡೆಯವರು. ಆಶ್ಚರ್ಯ ಬಿಡ್ತು. 7ನೇ ಕ್ಲಾಸ್ ಫಸ್ಟ್ ಎಂಟ್ರಿ ಆಗಿಬಿಟ್ರು. ಶರಣ್ರಿ ಸರ ಅಂತ ಎದ್ದು ನಿಂತುಬಿಟ್ಟಿವಿ ನಾವು. ಅವ್ರು ಹಿಂಗೆ ಕುಂತಾರ, ನಾವು ಹಿಂಗೆ ನಿಂತೀವಿ. ನೋಡ್ತಾರ, ಒಬ್ರಿಗೂ ಚಡ್ಡಿಲ್ಲ. 7ನೇ ಬೀಯಿಂಗ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ನಿಮಗೆ ಚಡ್ಡಿ ಇಲ್ವಾ? ಆಶ್ಚರ್ಯ ಆಯ್ತು. ನಾವು ಏನು ರೀ ಹೊಸದು ಕೇಳಕತ್ತೀರಿ ನೀವು? 7 ವರ್ಷದಿಂದ ನಾವು ಹಿಂಗೆ ಅದೀವಿ ರೀ. ನೋ, ನಾನು ನಿಮಗೆ ಪಾಠ ಹೇಳಲ್ಲ, ಹೋಗಿ ಚಡ್ಡಕ್ಕೆ. ಈಗ 7ನೇ ಕ್ಲಾಸ್ ಹುಡ್ರು ಜೀನ್ಸ್ ಪ್ಯಾಂಟು, ಬುಲೆಟ್ ಗಾಡಿ ಕೇಳ್ತಾರೆ. ಅವು ಜೀನ್ಸ್ ಪ್ಯಾಂಟ್ ಅಂಥವು ಇಲ್ಲಿ ಹರಿದು ಹಿಂದಿ ಹರಿದು ಹಾಕ್ಕೊಂಡು ಬರ್ತಾರೆ. ಫ್ಯಾಷನ್ ಅಂತದ್ದು ನೋಡ್ರಿ. ಹರಕು ಬಟ್ಟೆಗೆ ಸಾವಿರಾರು ರೂಪಾಯಿ ಕೊಡ್ತಾರೆ. ಮೈ ತುಂಬ ಬಟ್ಟೆಗೆ ರೇಟ್ ಇಲ್ಲ. ಈಗ ಅವ್ರ ಮುಂದೆ ಹರಿತಾರೆ, ಇಲ್ಲೇ ಸ್ವಲ್ಪ ಹರಿರಿ, ಇಲ್ಲಿ ಸ್ವಲ್ಪ ಹರಿರಿ ಅಂತ ಅಲ್ಲಿ ಮುಂದೆ ನಿಂತು ಹರಿಸ್ಕೊಂಬರ್ತಾರೆ ಅದನ್ನು. ಹೌದಾ? ಬೀಯಿಂಗ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ನಿಮಗೆ ಚಡ್ಡಿ ಇಲ್ವಾ? ಇಲ್ಲ ಸರ್, ಇದ್ರಾಗೇನು, ನಡೀರಿ ಮನೆಗೆ. ಚಡ್ಡಿ ಹಾಕ್ಕೊಂಬರೋರಿಗೂ ನಾನು ಪಾಠ ಮಾಡೋಂಗಿಲ್ಲ ಅಂದ್ಬಿಟ್ರು. ಸಿದ್ಲಿಂಗ್ ಹೇಳಿದ, ಸರ ಬ್ಯಾಡ್ರಿ, ಊರಾಗ ಗದ್ದಲಾಗ್ತಾವ, ಕೋಮು ಗಲಭೆ ಆಕೈತಿ. ಇಲ್ಲಿ 2 ಕೋಮು ಅದಾವ, ಬಟ್ಟೆ ಹಾಕ್ಕೊಂಡವ್ರದ್ದೊಂದು ಕೋಮು, ಹಾಕ್ಲಾರ್ದವ್ರದ್ದೊಂದು ಕೋಮು. ಇವ 2 ಕೋಮಿಲ್ಲ, ಕೋಮು ಗಲಭೆ ಆಗ. ನೋ ಐ ಆಮ್ ವೆರಿ ಸ್ಟ್ರಿಕ್ಟ್ ಪ್ರಿನ್ಸಿಪಾಲ್. ಮನೆಗೆ ಹೋಗ್ರಿ. ಹೋದಿರಿ ಮನೆಗೆ, ಅಂತ ಹೋಗಿಬಿಟ್ವಿ. ಓಣೇನು ಮಂದೆಲ್ಲ ಸೇರಿಬಿಡ್ತೀರಿ. ಯಾರೋ ಮಾಸ್ತರ್ ಚಡ್ಡಿ ಹಾಕ್ಯಮ್ಮ ಅಂದಮ್ಮ. ನೀವಿಲ್ಲೇ ಆಡ್ರಲಿ, ಅವ ಏನು ಮಾಡ್ತಾನೆ ನೋಡೋಣ ಅಂತೇಳಿ ಊರು ಮಂದಿ ಕೊಡ್ಲಿ ಕುಡ್ಗೋಲು ತೊಗೊಂಡು ಬಂದು ನಿಂತ್ರಿ ಪ್ರಿನ್ಸಿಪಾಲ್ ಮುಂದೆ. ಯಾರಲ್ಲವ ಚಡ್ಡಿ ಹಾಕ್ಯಮ್ಮ ಅಂದ ನಮ್ಮ ಹುಡ್ರಿಗೆ. ನಾನೇ. ಯಾವರವನೇ? ಮೈಸೂರು. ಚಡ್ಡಿ ಹಾಕ್ಯಮ್ಮ ಅಂತ ಕಳಿಸ್ತೇನೆ ನೋಡ್ರಿ. ಇರವ 2 ಚಡ್ಡಿ. ಅದನ್ನೊಂದು ದುರ್ಗಮ್ಮನ ಜಾತ್ರೆಗೆ, ಒಂದು ಕುರುಗೋಡು ಜಾತ್ರೆಗೆ ಅಂತ ತೆಗೆದಿಟ್ಟಿರ್ತೀವಿ ನಾವು. ದಿನ ಸಾಲಿಗೆ ಚಡ್ಡಿ ಹಾಕ್ಕೊಂಬರಕ ಏನು ಶಾಲೆಗೆ ತೇರು ಎಳಿತೀಯ ನೀನು? ತೇರು ಎಳೆದ್ರೆ ಮಾತ್ರ ಚಡ್ಡಿ ಅಂತ ಆಗಿನ ಕಾಲಕ್ಕೆ ರೀ. ಏನು ತೇರು ಎಳೆದ್ರೆ ಮಾತ್ರ ಚಡ್ಡಿ ಹಾಕ್ತೀರ? ಹೌದು, 2 ಹತ್ತೀವಿ, ದುರ್ಗಮ್ಮ ಕುರುಗೋಡು. ದಿನ ಹಾಕಿಬಾರ ಶಾಲೆಗೆ ತೇರು ಎಳಿ ಚಡ್ಡಿ ಹಾಕಿ ಕಳಿಸ್ತೀವಿ ನಾವು. ಬರೀ ಚಡ್ಡಿ ಅಲ್ಲ, ನಿಮ್ಮ ಹುಡ್ರು ಮುಖ ತೊಳೆಯಂಗಿಲ್ಲ. ಮುಖ ತೊಳೆಯಕ್ಕೇನು ಹೆಣ್ಣು ಬಂದತ್ತೇನ ಅವರಿಗೆ? ಮುಖ ತೊಳೆಯಂಗಿಲ್ಲ, ಸಬಕಾರ ಹಚ್ಚಂಗಿಲ್ಲ, ಚಡ್ಡಿ ಹಾಕಂಗಿಲ್ಲ.
ಕಡಿಗೋ ಬೆಣ್ಮಗಳು ನೋವು ಚಡ್ಡಿ ಇಲ್ಲದೆ ನಾನು ಪಾಠ ಹೇಳಲ್ಲ, ಐ ಆಮ್ ವೆರಿ ಸ್ಟ್ರಿಕ್ಟ್ ಅಂತ ಪಾಪ ಅವರು ಅನ್ನಕತ್ತಾರೆ. ಒಬ್ಬ ಬೆಣ್ಮಗಳು, ಏ ಮಾಸ್ತರ ನಿನ್ನ ಕೆಲಸ ಏನು, ಮಕ ನೋಡಿಕೊಂಡು ಪಾಠ ಮಾಡಿ ನೀನು. ಆವತ್ತಿನಿಂದ ನೋಡ್ರಿ ಮಾಸ್ತರ ಶರಣ್ರಿ ಸರ ಅಂತ ನಾವು ಎದ್ರು ಸಾಕು, ಕೂತ್ಕೊಳ್ಳಿ 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 ಅಂತ. ಅವ ರಿಟೈರ್ಡ್ ಆಗೋವರೆಗೂ ಎದ್ದು ನಿಂದಿರಲಿಲ್ಲ ನಾವು. ನಿಮಗೆ ಆಶ್ಚರ್ಯ ಆಗುತ್ತೆ, ಅವರೀಗ 86 ವರ್ಷದ ವಯೋವೃದ್ಧ. ಮೈಸೂರಲ್ಲಿ ಭೇಟಿಯಾಗಿದ್ದರು ಮೊನ್ನೆ, ಮುಂದೆ ಕೂತಿದ್ರು. ನಾನು ಗುರುತಿಡಿದೆ, ನನ್ನಂಥವ್ರು 2 ಜನ ಪಾಪ ಅವರಿಗೆ. ನಾನೇ ಹೋಗಿ, ಗುರುಗಳೇ ನಮಸ್ಕಾರ, ಯಾರಪ್ಪ ನೀನು ಅಂದರು. ಸರ್ ನಾನು ಪ್ರಾಣೇಶ ಸರ್, ಯಲಬುರ್ಗದಲ್ಲಿ 1972 ನಿಮ್ಮ ಸ್ಟೂಡೆಂಟು ಸರ್. ಓ 19 ಯಲಬುರ್ಗ, ವೆರಿ ಗುಡ್ ಅಂತ ಕೆಳಗೆ ನೋಡಿದ್ರಿ ಅವರು. ಓ ಪರವಾಗಿಲ್ಲ ಪಾಯಿಂಟ್ ಹಾಕಿದ್ದೀರಾ, ವೆರಿ ಗುಡ್ ಧನ್ಯೋಸ್ಮಿ ಅಂತ ಬಂದಿವ್ಸಿನಿ. ಅದು ಒಂದು ಕಾಲ, ಮಕ್ಕಳು ಹೇಳಿದ್ರೆ ನಂಬಂಗಿಲ್ಲ ಈಗ, ಹೌದಾ? ಆ ಕಾಲಕ್ಕೆ ಅದು ಸರಿ, ಈ ಕಾಲಕ್ಕೆ ಇದು ಸರಿ ಸ್ನೇಹ. ಇವನ್ನೆಲ್ಲ ಮೇಳೈಸಿ ಮಕ್ಕಳಿಗೆ ಹೇಳಬೇಕು ನಾವು. ಓದು ಅಷ್ಟೆ ನಾವು ಗಮನ ಹರಿಸ್ತೇ ಇದ್ವಿ. ಕಾಪಿ ಹೊಡೆದೇ ಪಾಸಾಗಿವಿ ನಾವು. ಅಂದರೆ ಈಗಿನವ್ರು ಹೊಡೀರಿ ಅಂತ ಹೇಳಂಗಿಲ್ಲ. ಅವಾಗ ಶಿಕ್ಷಣ ಮಟ್ಟ ಹಂಗಿತ್ತು, ಸರಿಗೆ ಮಾಸ್ತರ್ಗಳು ಇರ್ತಿದ್ದಿಲ್ಲ, ಸಾಲಿ ನಡೀತಿದ್ದಿಲ್ಲ, ಎಲ್ಲದಕ್ಕೂ ರಜಾ. ಮಾಸ್ತರ್ ಪಾಠ ಮಾಡೋ ಮುಂದೆ ಹುಡ್ರು ಹೊರಗೆ ಬರೋದು ನೋಡ್ರಿ, ಈ ಸಾಲಾಗ ಇಲ್ಲ, ಸ್ಟ್ರಿಕ್ಟ್ ಇರ್ತದೆ. ನಮ್ಮಲ್ಲಿ ಮಾಸ್ಟ್ರ್ ಪಾಠ ಮಾಡ್ತಿರ್ಲಕ್ಕ ಗಿಡದಾಗ ಕೋತಿ ಬಂದು ಅಂದ್ರೆ ಓಸುಡ್ರು ಹೊರಗೆ. ಕೋತಿ ಓಡಿಸೋವರೆಗೂ ಅದು ಹೋಗೋವರೆಗೂ ಯಾರೂ ಒಳಗೆ ಹೋಗ್ತಿದ್ದಿಲ್ಲ. ಮಾಸ್ತರ್ ಕರೆದು ಸಾಕಾಗಿ ಕುಂತ್ಬಿಡ್ತಾರೆ. ಕಾಪಿ ಹೊಡೆದೇ ಪಾಸು. ಯಾಕೋ ಫೇಲ್ ಆಗಿದ್ದಿ, ಮುಂದೆ ಅವು ನನಗೇನು ತೋರಿಸ್ಲಿಲ್ಲ ರೀ ಅಂತಿದ್ವಿ. ಇಂಥ ಓದ ನಮ್ಮ, ನಾವೇನು ಹೊರಗೆ ಓದಿವಿ ಅದೇ ಓದೆ, ಡಿಗ್ರಿ ಏನೂ ಇಲ್ಲ ನಮ್ಮ. ಲೆಕ್ಕ ನನ್ನ ಶತ್ರು, ಪರಮ ಶತ್ರು. ಮ್ಯಾಥಮೆಟಿಕ್ಸ್, ಅದರಾಗ ಅರ್ಥಮೆಟಿಕ್, ಅಂಕಗಣಿತ ನನ್ನ ಎಷ್ಟು ಜನ್ಮದ ವೈರೇ ಅನ್ನೋದು. ಇವತ್ತಿಗೂ ನನಗೆ ಅಂಕ ಬರೋಂಗಿಲ್ಲ ರೀ. ಇವು ಕಿವಿ ಹಾಕಿ ಭಾಗಾಕಾರ ಮಾಡ್ತಾರಲ್ಲ, ಅದು ಇವತ್ತಿನವರೆಗೂ ಬರೋಂಗಿಲ್ಲ ನನಗೆ. ಅದಕ್ಕಿಂತ ದೊಡ್ಡದು ಈ ಲ ಸ ಅ ಮ ಸ ಅ ಏನವು LCM SCM ಅವು ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ ರೀ. ಕರೆ ಹೇಳ್ಬೇಕಾದ್ರೆ ಲೆಕ್ಕದ ಪೀರಿಯಡ್ನಾಗ ಹತ್ಕೊಂತ ಕುಂದಿರ್ತಿದ್ವಿ ಶಾಲ್ಯಾಗ ನಾವು. ಒಟ್ಟ ಕಂಡು ಹಿಡಿಯೋಕೆ ಬರ್ತಿದ್ದಿಲ್ಲ. ಇವನು ಯಾವನು ಕಂಡು ಹಿಡ್ದಿದ್ದಾನಪ್ಪ, ಅವನು ಸಿಕ್ಕರು ಒದಿಬೇಕಂತ ಕಾಯ್ತಿದ್ದೀವಿ ನಾವು. ಮ್ಯಾಥಮೆಟಿಕ್ಸ್ ಪೇಪರು ಮುಂದೆ ನಾವು ತೋರಿಸ್ಬಲ್ಲ, ಕುಂತ್ಬಿಟ್ಟು ನಂಬರ್ 1 ಹಾಕಿ ಸ್ಟೂಲ್ ಮ್ಯಾಗ ಹಿಂಗೆ ಕಾಲು ಇಟ್ಕೊಂಡು ಹಣೆಗೆ ಕೈ ಹಚ್ಕೊಂಡು ಕುಂತ್ಬಿಟ್ಟು ನಾನು. ಹೆಡ್ ಮಾಸ್ತರ್ ಅಕ್ರಮ್ ಸರ್ ಅಂತವ್ರು ಒಳಗೆ ಬಂದು ಪ್ರಾಣೇಶ್ ಸರಿಯಾಗಿ ಕೂತ್ಕೋ. ಯಾಕೆ ಸರ್? ಹಿಂದೆವನಿಂದ ನೋಡಿ ಬರೀತಾನೆ. ನನಗ ಒಂದು ಅಕ್ಷರ ಬರವಲ್ತು. ಹಾಂ, ಎಂಥ ಪಂಡಿತರು ನಾವು ಅಂದ್ರೆ ಮುಂದೆ ಏನು ಬರಿತಾನದನ್ನು ನಾವು ಬರಿತಿದ್ವಿ ರೀ. ಅವಂದ ನಂಬರ್ ಹಾಕಿಬಿಡ್ತಿದ್ವಿ. ಅವ ಕಾಟ್ ಹಾಕಿದ್ದಿಲ್ಲ, ನಾವು ಕಾಟ. ತಪ್ಪೈತಿರ್ಲೇ ಅದು ಭಾಳ ಸುಮ್ಮನೆ ನೀವು ಕಾಟ್ ಹಾಕಿಲ್ಲ, ನಾನೇ ಕಾಟ್ ಹಾಕ್ತೀರಿ. ಹಾಂ, ಲಸ ಮಾಸ ಇವತ್ತಿನವರೆಗೂ ಬರೋದಿಲ್ಲ. 50 ವರ್ಷ ಹಿಂದಿನ ಸುದ್ದಿ ಹೇಳಕತ್ತೀನಿ ನಾನು ನಿಮಗೆ. ಮೊನ್ನೆ ನನ್ನ ಮಗಳು SLC ಪರೀಕ್ಷೆ ಕಟ್ಟಿದ್ಲು. ಮನ್ಯಾಗ ಕುಂತಿದ್ದೆ, ಅವತ್ತು ಫ್ರೀ ಇದ್ದೆ. ಅಪ್ಪ ಲಸ ಮಾಸ ನಿನ್ನ ಕಂಡು ಹಿಡಿಯಕ್ಕೆ ಬರ್ತಾವ ಅಂದ್ಲು. ಯವ್ವ ಇನ್ನೂ ಕಂಡು ಹಿಡ್ದಿಲ್ಲ ನಾವು ಯಾರು? 50 ವರ್ಷ ಆದ್ದಲ್ಲ ಯವ್ವ. ಹಾಂ, ಕಂಡು ಹಿಡಿಬೇಡ ನೀನು, ಸಾಯ್ಲೇವು. ಅವ ಯಾವನ ಕಂಡು ಹಿಡಿತಾನೆ, ಹಿಡೀಲಿ ಇವತ್ತಲ್ಲ. ಯಾವ್ದಕ್ಕೆ ಮಾಸ್ತರಿಗೆ ಪಗಾರ ಕೊಡ್ತಾರೆ? ಎಂತೆಂಥವು ಕಂಡು ಹಿಡ್ದಾರ. ಬಾಂಬ್ ಕಂಡು ಹಿಡ್ದಾರ, ಅಟಾಮ್ ಬಾಂಬ್ ಕಂಡು ಹಿಡ್ದಾರ, ಕ್ಷಿಪಣಿಗಳು ಕಂಡು ಹಿಡ್ದಾರ, ಸೂಜ್ಯಾಗ ಬಾಂಬ್ ಬಿಡ್ತಾರೆ, ಬ್ಯಾಲ್ಟ್ನ್ಯಾಗ ಬಾಂಬ್ ಬಿಡ್ತಾರೆ. ಲಸ ಮಸ ಕಂಡು ಹಿಡಿದಾಗವಂತಾನೆ. ನೀನು ಹಿಡಿಬೇಡ, ನಮ್ಮ ವಂಶಕ್ಕೆ ಹಚ್ಚಿ ಬಂದಿಲ್ಲದ ಅಂತ ಹೇಳಿದ್ದೆ. ಹಾಡುವವರ ಮುಖವು ಅದನ್ನು ಕಸಿದುಕೊಳ್ಳುತ್ತದೆ ಅಂತ ಅರ್ಥ ಆಯ್ತಾರೆ. ಸಂಗೀತಗಾರನ ಸಂಗೀತವು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದರೆ ಅವರ ಮುಖವು ಅದನ್ನು ಕಸಿದುಕೊಳ್ಳುತ್ತದೆ ಅಂತ. ಅಂದ್ರೆ ಒಂದಾನೊಂದು ಕಾಲಕ್ಕೆ ತಾನು ತೆಗಿಯೋ ಮುಂದೆ ಅವ್ರ ಮುಖ ಎಷ್ಟು ವಿಕಾರ ಮಾಡ್ತಿದ್ರು ಅಂದ್ರೆ, ಹಂಗೆ ಮಾಡಿ ಹಿಂಗೆ ಮಾಡಿ ಕಸಿತದ ಅಂತ ಹೇಳ್ತಿದ್ರು. ಆದರೆ ನಾವು ವೇಣುಗೋಪಾಲ್ ವರಪ್ಪ ಅವ್ರನ್ನ ಕೇಳಿದ್ರೆ ನನಗೆ ಹಂಗೆ ಅನ್ನಿಸ್ಲೇ ಇಲ್ಲ. ಇವತ್ತು ಅವ್ರ ಮುಖವನ್ನು ಒಂದು ಚೂರು ವಿಕಾರ ಮಾಡಿದೆ, ಬಾಯಿಯನ್ನು ಪೂರ್ತಿಯಾಗಿ ಕೂಡ ತೆರೆಯದೆ ಅತ್ಯಂತ ಅಸ್ಖಲಿತವಾಗಿ ಸಂಗೀತವನ್ನು ಹಾಡಿದ್ದು ಭಾಳ ಸಂತೋಷ. ಅದಕ್ಕೊಂದು ಚಪ್ಪಾಳೆ. ಬಾಯಿ ಕೂಡ ಅವ್ರ ಹೆಸರು ತೆಗಿತಿದ್ದಿಲ್ಲ, ಆದರೆ ಒಳಗಿನಿಂದ ಎಂಥ ಸಂಗೀತ ಬರ್ತಿತ್ತು. ಮುಖ ಅಂತೂ ಅದು ವಿರೂಪಕ್ಕೆ ಒಳ್ಳೇ ಇಲ್ಲ. ಹಳೇ ಗಾಯಕಿ. ನೀವು ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರು ಅವ್ರಿಗೆಲ್ಲ ಅವಾಗೆಲ್ಲ ನಮ್ಮ ಭೀಮಸೇನ್ ಜೋಶಿ ಅವ್ರು ಹಳೆಯ ಕ್ಯಾಸೆಟ್ಗಳು ನೋಡಿಬಿಟ್ರೆ ಹಿಂಗೆ ಮಲಿಗೆದ್ದು ಹಿಂಗೆ ತಾನು ತೆಗೆದು ಹಿಂಗೆಲ್ಲ ಮಾಡ್ತಾರೆ. ಆದರೆ ಈಗೀಗ ಸಂಗೀತ, ಅದರಲ್ಲೂ ಭಾವಗೀತೆಗಳು, ಸುಗಮ ಸಂಗೀತ,
ಇವೆಲ್ಲ ಬಹಳ ಇಂಪ್ರೂವ್ ಆಗ್ಯಾವ. ಅದರಲ್ಲಿ ಬಹಳಷ್ಟು ಸಿಂಹಪಾಲು ವಿಪ್ರ ಬಾಂಧವ್ರದ್ದು ಇರೋದು ನಮಗೂ ಒಂದು ಹೆಮ್ಮೆಯ ವಿಷಯ. ಶೇಷಗಿರಿದಾಸ್ ಇರ್ಬೋದು, ನಾವೆಲ್ಲ ಗಂಗಾವತಿ ಒಳಗೆ ಚಿಕ್ಕವರಿದ್ದಾಗ ಮುರುಗೋಡು ಕೃಷ್ಣದಾಸರ ಹಾಡು ಕೇಳಿದೆವು. ಅವರಂತೂ ಗಂಟೆಗಟ್ಟಲೆ ಹಾಡೋರು, ಮೈಕೇ ಬೇಕಿದ್ದಿಲ್ಲ ಅವ್ರಿಗೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರತಿಭೆ ಇರೋರನ್ನ ಒಂದುಗೂಡಿಸಿರೋದು ನಿಜಕ್ಕೂ ಸಂತೋಷದ ವಿಷಯ. ಇಂಥಲ್ಲಿ ನಾನು ಬೆಳಗ್ಗೆನೇ ಬರಬೇಕಾಗಿತ್ತು ಉದ್ಘಾಟನೆಗೆ, ಆದರೆ ನಾವು ಕೋಣಂದೂರು ಅಂತಕ್ಕಂಥ ಒಂದು ಮಲೆನಾಡಿನ ಕೊನೆಯ ಗ್ರಾಮದಲ್ಲಿದ್ವಿ ನಿನ್ನೆ. ಆ ಕೋಣಂದೂರು ಕಾರ್ಯಕ್ರಮವನ್ನು ರಾತ್ರಿ 11ಕ್ಕೆ ಮುಗಿಸ್ಕೊಂಡು ನಾವು ಚಿತ್ರದುರ್ಗಕ್ಕೆ ಬಂದು ಮಲಗಿದಾಗ ಬೆಳಗಿನ ಜಾವ 4 ಗಂಟೆ. ಅಷ್ಟೊತ್ತಿಗೆ ನಾವು ಒಂದು 5-6 ದಿವಸ ಕಂಟಿನ್ಯೂ ಕಾರ್ಯಕ್ರಮ, ಕಲ್ಗುಡಿ ಸಾಹಿತ್ಯ ಸಮ್ಮೇಳನದಲ್ಲಿ ನಂದೇ ಇತ್ತು, ಅದ್ರ ಉದ್ಘಾಟನೆ ಮಾಡಿ ಬೆಂಗಳೂರಿಗೆ ಹೋದೆ, ಮತ್ತದ್ರ ಸಮಾರೋಪಕ್ಕೆ ಬಂದೆ. ಅದನ್ನು ಮುಗಿಸ್ಕೊಂಡ ತಕ್ಷಣ ಯಾವುದು ಮುದೇನೂರಿಗೆ ಹೋದ್ವಿ. ಮುದೇನೂರು ಅಂತ ಒಂದು ಹಳ್ಳಿ, ಅಲ್ಲೇ ರಾತ್ರಿ 1 ಗಂಟೆ. ಕಳೆದ 9 ದಿನಗಳಿಂದ ನಾವು ನಿರಂತರ ಪ್ರವಾಸ, ದಿನ 600ರಿಂದ 700 ಕಿಲೋಮೀಟರ್ ಜರ್ನಿ ಮಾಡಿ. ಹೀಗಾಗಿ ಇವತ್ತು ಮಧ್ಯಾಹ್ನ ನಮಗೆ ಯಾರಿಗೂ ಎಚ್ಚರಿದ್ದಿಲ್ಲ, ಅಷ್ಟರ ಮಟ್ಟಿಗೆ ನಾವು ಟೈರ್ಡ್ ಆಗಿದ್ವಿ. ನಗಿಸೋರೇನಪ್ಪ ನೀವು ಆರಾಮಂತ ತಿಳ್ಕೊಬೋದು. ನಗಿಸೋದಕ್ಕೆ ಹೋಗ್ತೀವಿ ಅಷ್ಟೇ, ಮಂದಿನ ನಗಿಸ್ತೀವಿ, ನಾವು ಹೋ ಅಂತ ಅಳ್ತಿರ್ತೀವಿ. ಹೊತ್ತಿಗೆ ಸರಿಯಾಗಿ ಊಟ ಇರೋದಿಲ್ಲ, ಹೊತ್ತಿಗೆ ಸರಿಯಾಗಿ ನಿದ್ದಿರಂಗಿಲ್ಲ. ಸಂಗೀತಗಾರರು ಈ ವಿಷಯಕ್ಕೆ ಪುಣ್ಯವಂತರು. ಅವ್ರನ್ನ ಸೆಲ್ಫಿ ತೆಗಿಸ್ಕೊಂಡವ್ರಿಗೆ ಕಿರಿಕಿರಿ ಇರೋಂಗಿಲ್ಲ, ಅವ್ರಿಗೆ ಅವ್ರ ಅಭ್ಯಾಸ ಮಾಡ್ತಿದ್ರು, ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಆಮೇಲೆ ಆಸಕ್ತರು ಮಾತ್ರ ಅವ್ರಿಗೆ ಕೂಡ್ತಾರೆ, ಉಳಿದವ್ರು ಕೂಡಂಗಿಲ್ಲ. ಹೀಗಾಗಿ ಅವರು ಆಯ್ದವರಿಗಾಗಿ ಹಾಡೋದ್ರಿಂದ ಸಂಗೀತಗಾರ ಅಷ್ಟು ಸುಂದರವಾಗಿರ್ತಾರೆ, ಅಷ್ಟು ಸದೃಢರಾಗಿರ್ತಾರೆ, ಆರೋಗ್ಯವನ್ನು ಕಾಪಾಡ್ಕೊಳ್ತಾರೆ. ನಮ್ಮದು ಎಲ್ಲರೂ ಹೊಕ್ಕೊಬಿಡ್ತಾರೆ ರೀ ಒಳಗೆ. ಇವು ದುರ್ಗಮ್ಮ ಜಾತ್ರೆ ಇದ್ದಂಗೆ ನಮ್ಮ ತಿಳಿದವನು ಬಂತು, ತಿಳಿಲಾರ್ದವನು ಬಂತು, ಕನ್ನಡ ಬರಲಾರ್ದವರು, ಸಾಹಿತ್ಯದ ಗಂಧ ಇರಲಾರ್ದವ್ರು ಎಲ್ಲರೂ ಬಂದು ಕೂತು ಏನು ಜನ ಪ್ರಾಣೇಶಿಗೆ ಸೇರ್ತಾರ ಅಂತಾರೆ. ನಮಗಂಥ ಜನ ಬೇಕಿಲ್ಲ. ಆ್ಯಕ್ಚುಲಿ ಅರ್ಥ ಮಾಡಿಕೊಳ್ಳೋರು ಬೇಕು. ಎಲ್ಲರೂ ಸೇರಿಬಿಟ್ಟು ನಾವು ಏನು ಮಾಡೋದಕ್ಕತ್ತೀವಿ ಅಂದ್ರೆ ಅವ್ರ ಲೆವೆಲಿಗೆ ಇಳಿದು ಮಾತಾಡ್ಬೇಕಾಗ್ತದೆ ರೀ. ಸೆಲೆಕ್ಟೆಡ್ ಬಂದರು ಅಂದ್ರೆ ನಮ್ಮ ಲೆವೆಲ್ನಾಗ ನಾವು ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ನಮ್ಮ ಮಟ್ಟ ಗೊತ್ತಾಗ್ತಿರ್ತದೆ. ಜನಪ್ರಿಯತೆ ಅನ್ನೋದು ಒಂದು ವರ ಅಲ್ಲ, ಶಾಪ. ನನಗದು ಅನುಭವ ಆಗಿದೆ ಈ 30 ವರ್ಷದೊಳಗೆ. ಎಲ್ಲರೂ ಸೇರ್ತಾರೆ. ನಾನು ಯಾವುದೋ ದೊಡ್ಡ ಕಾವ್ಯದೊಳಗಿನ ಹಾಸ್ಯ ಸಾಹಿತ್ಯ ಹೇಳೋ ಮುಂದೆ ನಾವು ಒಬ್ಬನಿಂದ ಒಂದು ದಳದ ಕಮಲದಲ್ಲಿ ಹೇಳ್ರೆ ಅಂತ ಹೋದಿರ್ತಾರೆ. ಏನು ಮಾಡ್ತೀರಿ ಅಂತ ದೊಡ್ಡ ಸಭಾ ಜನ ಇರ್ತಾರೆ. ನಾನು ಯಾವುದೋ ಕಾಳಿದಾಸನ ಕಾವ್ಯದಲ್ಲಿ ಬರ್ತಕ್ಕಂಥ ಒಂದು ಹಾಸ್ಯ ಪ್ರಸಂಗವನ್ನು ನಾನು ಹೇಳೋ ಮುಂದೆ ಅದು ಸೊಳೆ ಮಗಂದು ಹೇಳ್ರೆ ಅಂದ್ಬಿಡು. ಎಲ್ಲಿ ಕಾಳಿದಾಸ, ಎಲ್ಲಿ ಸೊಳೆ ಮಗ? ಅದಕ್ಕೆ ನಾನಲ್ಲಪ್ಪ ಸೊಳೆ ಮಗ, ಅದು ದಯವಿಟ್ಟು ಅದನ್ನ ಕ್ಷಮಿಸು, ಇಂಥಲ್ಲಿ ಅದನ್ನ ಕೇಳಬೇಡ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೆ ಆಯ್ದ ಪ್ರೇಕ್ಷಕರು ಸಿಗೋದು, ಆಯ್ದ ಶ್ರೋತೃಗಳು ಸಿಗೋದು ಕಲಾವಿದರ ಪುಣ್ಯವೇ ಹೋದು. ಅದು ಸಂಗೀತದವ್ರಿಗೆ ಭಾಳ ಅನ್ವಯಿಸ್ತದೆ. ಅವ್ರನ್ನ ಹುಡ್ಕೊಂಬರ್ತಾರೆ ಜನ, ನಮ್ಮನ್ನು ಹಿಡ್ಕೊಂಬರ್ತಾರೆ. ಪ್ರಾಣೇಶ್ ಬಂದನ್ಲೆ ಕಳಿಸಿ, ಎಲ್ಲಿ ಬೇಕಲ್ಲಿ ಕರೆದು ಒದರಿಸ್ತಿರ್ತಾರೆ ನಮ್ಮ. ಈಗಾಗಲೇ ಎಲ್ಲರೂ ಸೆಲ್ಫಿ ತೆಗಿಸ್ಕೊಂಡ್ರೆ ಅದಕ್ಕೆ ಕೂತ್ಬಿಟ್ಟಿದ್ದು ನಾನು ಅಲ್ಲಿ ನೋಡಿದ್ರೆ 1.5 ತಾಸು ಒಂದೇ ಕಡೆ ಕೂತೆ. ನಿಂತರು, ತೆಗಿಸ್ಕೊಂಡ್ರು. ನಾನು ಮನುಷ್ಯನೋ ಮೂರ್ತಿಯೋ ನನಗೆ ಅನುಮಾನ ಶುರುವಾಗಿಬಿಟ್ಟಿತ್ತು. ಕೆಲವ್ರಿಗೆ ಹೇಳಿದೆ, ಮುಂದೆ ನನ್ನ ವೃಂದಾವನ ಆದರೂ ಹಿಂಗೆ ತೆಗಿಸ್ಕೋತೀರೇನಪ್ಪ ನೀವು ಅಂತ ಕೇಳಿದ್ರೆ, ಹ್ಞೂ ರೀ ಹಂಗೆ ತೆಗಿಸ್ತೀವಿ ನಾವು. ಹೇಗಾಗಿದೆ ಇವತ್ತು ಮಾಧ್ಯಮಗಳ ಶಿಕ್ಷಣಗಳು ಅಂದರೆ ನಮಗೆ ಇಂಗ್ಲೀಷ್ ಮೀಡಿಯಂ ಶಿಕ್ಷಣ ಅಂತೂ ಹೊರೆ ಆಗ್ತಾಯಿದೆ ಮಕ್ಕಳಿಗೆ. ಎಷ್ಟೆಷ್ಟು ಪುಸ್ತಕ ರೀ. 3-4ನೇ ಕ್ಲಾಸಿಗೆ ಮಕ್ಕಳು ಶಾಲೆಗೆ ಹೋಗೋದು ನೋಡ್ತೀನಿ ನಾನು. ಹಿಂಗೆ ಹೋಗ್ತಿರ್ತಾವೆ, ಹಿಂಗೆ ಇಷ್ಟೊತ್ತರ ಬ್ಯಾಗು ಹಿಂದೆ. ಏನು ಹಿಮಾಲಯ ಪರ್ವತ ಏರೋದು ಕೊಂಟವೋ, ಏನ್ಯಾವ ಚಾರಣ ಮಾಡೋದು ಕೊಂಟಾರೋ, ಅಷ್ಟಷ್ಟು ಬುಕ್ಸ 2-3ನೇ ಕ್ಲಾಸ್ ಹುಡುಗರಿಗೆ. ಒಂದು ಮನೆ ಕಳ್ಳ ನುಗ್ಗಿದ, ಇಡೀ ಮನೆಯನ್ನು ದೋಚಿ ಎಲ್ಲ ಪಾತ್ರೆ ಪಡಗ ಎಲ್ಲ ಪಂಚಲ್ಲಿ ಕಟ್ಕೊಂಡು ಇನ್ನೇನು ಹೊರಡಬೇಕು. ಒಂದು ಹುಡುಗಿ ಬೆಡ್ ಮೇಲೆ ನೋಡ್ತಾ ಕೂತ್ಬಿಟ್ಟ. ನೋಡಿದ್ಲು, ಗಾಬರಿ ಆಗ್ಬಿಡ್ತು. 5 ವರ್ಷದ ಹುಡುಗಿ. ಆರ್ ಯು ತೀಫ್ ಅಂದ. ಅವನು ನೋ ಐ ಆಮ್ ತಿಪ್ಪಣ್ಣ ಅಂದ. ಅವನಿಗೇನು ಗೊತ್ತು ತಿಪ್ಪ ಅಂತಂದು, ಏನು ತಿಪ್ಪಣ್ಣ ಅಂದ. ದೊಡ್ಡವ ನಾನು ನಿನಗೆ ತಿಂತೇಳಕತ್ತಾನ ಕಳ್ಳ. ಯಾರನ್ನೂ ಎಬ್ಬಿಸ್ಬೇಡಮ್ಮ, ನಾನು ಕಳ್ಳ ಹೌದು, ಎಲ್ಲ ಕದ್ಕೊಂಡು ಹೋಗ್ತಿದ್ರಿ, ಯಾರನ್ನೂ ಎಬ್ಬಿಸ್ಬೇಡ, ಯಾರನ್ನೂ ಎಬ್ಬಿಸಲ್ಲ. ಅದು ನನಗೂ ನೀವು ಒಂದು ಫೇವರ್ ಮಾಡಬೇಕು ಅಂದೇನು, ನಾನು ಸ್ಕೂಲ್ ಬ್ಯಾಗನ್ನು ಒಯ್ಯಿ. ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹೊರೆ ಆಗ್ತಾಯಿದ್ದೀನಿ. ಯಾರಾದ್ರು ಕದ್ಕೊಂಡು ಹೋದರೆ ಸಾಕು, ಹೋಮ್ವರ್ಕ್ ಕೊಡದೇ ಇದ್ರೆ ಸಾಕು. ಅದಕ್ಕೆ ಕಲಿ ನಲಿ ನಲಿ ನಗುತ್ತಾ ನಲಿ ನಲಿ ಅಂತ ರಾಜ್ಕುಮಾರ್ ಹಾಡಿದ್ರು ಗೊತ್ತಾ? ನಗು ನಗುತ್ತಾ ನಲಿ ಅಲ್ಲದು, ನಗು ನಗುತ್ತಾ ಕಲಿ ಕಲಿ ಏನೇ ಆಗಲಿ. ಅದಕ್ಕೆ ನಗಿತು ಅಂತ ನಗುತ್ತಾ ಕಲಿಸುವಂಥ ಶಿಕ್ಷಣ ಮಕ್ಕಳಿಗೆ ಕೊಡ್ರಿ. ಹಾಸ್ಯವನ್ನು ಬೆರೆಸ್ರಿ. ನೋ ಓನ್ಲಿ ಪಾಠ, ಓನ್ಲಿ ಹಿಸ್ಟ್ರಿ, ಓನ್ಲಿ ಪಾಲಿಟಿಕಲ್ ಸೈನ್ಸ್, ನಾನು ಬರೀ ಪಾಠ ಹೇಳ್ತೀನಿ. ದಯವಿಟ್ಟು ಅವರು ಶಿಕ್ಷಕರ ಜವಾಬ್ದಾರಿ ತುಂಬ ಇದೆ.
ನಿಮಗೆ ಜಗತ್ತಿನ ಎಲ್ಲ ಗೊತ್ತಿರಬೇಕು. ಪಾಠದ ಮಧ್ಯೆ ಅವನ್ನ ಸೇರಿಸ್ಬೇಕು, ಬೆರೆಸಬೇಕು. ಪಾಠ ರುಚಿಕಟ್ಟಾಗಿ ಬರೀ ಒಂದು ಅನ್ನ ಸಾರು ಮಾಡೋಕ್ಕೆ ತಿಂತೀವ ನಾವು. ಅದಕ್ಕೇನಾದರೂ ಗೃಹಿಣಿ ಆದವಳು ನಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿನೋ ಉಪ್ಪುಗಾಯಿನೋ ಮಿರ್ಚಿ ಬಜ್ಜಿನೋ ಏನೋ ಕರೆದು ಅಡುಗೆ ರುಚಿಯಾಗೋ ಮಾಡ್ತಾಳೆ. ಇನ್ನು ಶಿಕ್ಷಕನ ಕರ್ತವ್ಯ ಕೂಡ. ಅಡುಗೆ ಬಡಿಸ್ತಾ ಇದ್ದೀರಿ ಹುಡುಗರ ಮುಂದೆ ನೀವು, ಬರೀ ಅನ್ನ ಸಾರು ಇಷ್ಟೇ, ಸಿಲೆಬಸ್ ಎಲ್ಲ ಇದು ಇಷ್ಟೇ, ನಾನು ಇಷ್ಟೇ ಪಾಠ ಹೇಳ್ತೀನಿ, ನನಗೆ ಸ್ಯಾಲ್ರಿ ಕೊಡೋದು ಇದಕ್ಕೆ, ಹಿಂಗೆ ಅಂದರೆ ನಾನು ಕಲಿಕಿನ ಹೋಗ ಅಂದ್ಬಿಡ್ತಾನೆ. ರುಚಿಕಟ್ಟಾಗಿ ಮಾಡಿ ಅವ್ನ ಮುಂದೆ ಬಡಿಸಿ ಹೊಟ್ಟೆ ತುಂಬ ತಿಂತಾನೆ, ಆರೋಗ್ಯವಂತನಾಗ್ತಾನೆ. ಅದಕ್ಕೆ ನೀವು ಕೂಡ ಕಾವ್ಯಾಸ ನಂದು ಹೆಮ್ಮೆ ಆಗಿದೆ, ನನಗೊಂದು ಜಾಬ್ ಸಿಕ್ಕಿದೆ, ನಾನಿನ್ನು ಓದೋದು ಬೇಕಿಲ್ಲ ಅಂತ ದಯವಿಟ್ಟು ಅಂದ್ಕೋಬೇಡಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಯುವಕ ಮಿತ್ರರು, ತಂದೆ ತಾಯಿಗಳು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಹದಿಹರೆಯದ ಮಕ್ಕಳಿಗೆ ಪುಸ್ತಕಗಳನ್ನು ಕಾಣಿಕೆಯಾಗಿ ಕೊಡಿಸ್ರಿ. ಅವ್ರು ಪಾಸ್ ಆದರೆ ರ್ಯಾಂಕ್ ಬಂದರೆ ಬುಕ್ಸ್ಗಳನ್ನು ಕಾಣಿಕೆಯಾಗಿ ಕೊಡ್ರಿ. ಮೊಬೈಲ್ ಖಂಡಿತ ಕೊಡಿಸ್ಬೇಡಿ. ಮನೆಗೆ ಇಂಟರ್ನೆಟ್ ಹಾಕಿಸ್ಬೇಡಿ. ಇಂಟರ್ನೆಟ್ ಹಾಕಿಸಿದ್ರು ಮೊಬೈಲ್ ಕೊಡಿಸಿದ್ರು ಅವರು ಏನು ಮಾಡ್ತಾರೆ ಒಂಟಿಯಾಗಿ ಕೂತು ಗಮನಿಸಿ. AR ಮಣಿಕಾಂತ್ ಅಂತ ನಿಮಗೆಲ್ಲ ಗೊತ್ತು. ಅವ್ರ ಅಪ್ಪ ಅಂದರೆ ಆಕಾಶ, ಅಮ್ಮ ಹೇಳಿದ 8 ಸುಳ್ಳುಗಳು, ಎಂತೆಂಥ ಪುಸ್ತಕಗಳು. ಪ್ರತಿಯೊಬ್ಬ ತಂದೆಯೂ ತಾಯಿಯೂ ತಮ್ಮ ಮಕ್ಕಳಿಗೆ ಆ ಪುಸ್ತಕಗಳನ್ನು ಕಾಣಿಕೆ ಕೊಟ್ಟಾಗ ಮಾತ್ರ ತಂದೆ ತಾಯಿ ಎಷ್ಟು ದೊಡ್ಡದಾಗಿರ್ತಾರೆ, ನಮಗೆ ಬಳಸೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾಗ್ತದೆ. ನಮಗೆ ನಮ್ಮ ತಾಯಿಯ ಬೆಲೆ ಗೊತ್ತಾಗೋದು ಯಾವಾಗ ಗೊತ್ತಾ? ನಮ್ಮ ಹೆಂಡತಿ ತಾಯಿ ಆದಾಗ. ನಮಗೆ ತಂದೆ ಬೆಲೆ ಗೊತ್ತಾಗೋದು ಯಾವಾಗ ಗೊತ್ತಾಗ? ನಾವು ತಂದೆ ಆದಾಗ. ಸ್ನೇಹಿತರು, ಒಬ್ಬ ತಂದೆ ಕಟ್ಟಿಗೆ ಹೊಡಿತಿದ್ದ. ಅವನ ಮಗು ಬಿಸಿಲಲ್ಲಿ ಆಡ್ತಾ ಇತ್ತು. ಮಗುನ ಕರ್ಕೋ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಸುಮ್ಮನೆ ಅವಾಗ ಆ ಹಿರಿಯ ಮಗ ಬಂದು ತಂದೆ ಕಟ್ಟಿಗೆ ಹೊಡಿತಿದ್ದ. ಯುವಕ ಮಗ ತಂದೆ ಬಿಸಿಲಲ್ಲಿ ಹೊಡಿಬೇಡುವ ಕಟ್ಟಿಗೆನ, ಒಳಗೆ ಬಾರೋ ಅಂತ ಮುದಿ ತಂದೆ ಪಾಪ ವಯಸ್ಸಾಗಿತ್ತು. ಒಳಗೆ ಕರೆದ್ರೆ ಸುಮ್ಮನಿರಪ್ಪ ನೀನು, ಏನು ಬಿಸಿಲು ಅಂದು ತಂದೆ ಅಲಕ್ಷ್ಯ ಮಾಡಿಬಿಟ್ಟ. ಆವಾಗ ತಂದೆ ಏನು ಮಾಡಿದ, ಮೊಮ್ಮಗು ಇತ್ತು, ಅಂದರೆ ಕಟ್ಟಿಗೆ ಹೊಡೆಯೋನು ಮಗು ಇತ್ತು. ಆ ಮಗುನ ಇದು ಬಿಸಿಲು ನಿಲ್ಲಿಸ್ಬಿಟ್ಟ. ಏನಪ್ಪ ನೀನು ಮಗುನ ಬಿಸಿಲು ನಿಲ್ಲಿಸ್ತೀಯ ಅಂದು ಒಳಗಡೆ ಬಿಟ್ಟ. ಅವಾಗ ತಂದೆ ಹೇಳಿದೆ, ಆ ಮಗುನ ಬಿಸಿಲು ನಿಲ್ಲಿಸಿ ನಿನಗೆ ಎಷ್ಟು ಕಷ್ಟ ಆಯಿತು, ನೀನು ಬಿಸಿಲಕ್ಕೆ ನನಗೆ ಅಷ್ಟೇ ಕಷ್ಟ ಆಗತ್ತಪ್ಪ, ನೀನು ಒಳಗ ಅಂತ. ಇದು ತಂದೆ ತಾಯಿ ಸಮಾನತೆ. ಅದಕ್ಕೆ ತಂದೆ ತಾಯಿಗಳ ಗೌರವಿಸೋದನ್ನು ಕಲೀರಿ. ಅದಕ್ಕೆ ಮೊನ್ನೆ ಒಬ್ಬ ವ್ಯಕ್ತಿ ಹೇಳಿದ್ದಾನೆ, ಒಬ್ಬ ಯಾರೋ ಅಧ್ಯಕ್ಷ ಹೇಳಿದ್ದಾರೆ, ಒಬ್ಬನ ಹೇಳಬೇಕು, ಪರಮಾಣು ಬಾಂಬುಗಳಿಗೆ ನಾ ಹೆದರುವುದಿಲ್ಲ, ಪರಮಾಣು ಬಾಂಬುಗಳಿಗೆ ನಾ ಹೆದರುವುದಿಲ್ಲ, ನಾ ಹೆದರುವುದು ಈ ದೇಶದ ಯುವಕರಿಗೆ, ಈ ದೇಶದ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ. ಈ ದೇಶದ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಅಂಥ ಶಕ್ತಿ ಇದೆ. ಪರಮಾಣು ಬಾಂಬಿಗಿಂತ ಹೆಚ್ಚು ಶಕ್ತಿ ಇದೆ. ಅವರು ಸ್ಫೋಟಗೊಂಡ ಜಗತ್ತಿನಲ್ಲಿ ಏನೂ ಉಳಿಯೋದಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳನ್ನ ಯುವಕರನ್ನ ರೆಡಿ ಮಾಡಬೇಕಾದ ಶಿಕ್ಷಕರ ಕರ್ತವ್ಯ. 3 ದಿವಸ ನೀವು ಅದ್ಭುತವಾದಂಥ ಕಾರ್ಯಾಗಾರ ಮಾಡಿದ್ರಿ. ಅದನ್ನೆಲ್ಲ ಡಿಟೇಲ್ ಓದ್ತೇನೆ ನಾನು. ರಂಗೋಲಿ, ಕಥಾರಚನೆ, ಕವಿತ್ವ ಅವೆಲ್ಲ ಕೆಲಸಕ್ಕೆ ಕೆಲಸ ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ. ಅಂಥ ಸಾಹಿತ್ಯದಿಂದಲೇ, ಅಂಥ ಮಾತುಗಾರಿಕೆಯಿಂದಲೇ ಇವತ್ತು ನಾವೆಲ್ಲವನ್ನು ಗಳಿಸಿರೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಅದಕ್ಕೆ ದಯವಿಟ್ಟು ಓದೊಂದೇ ಅಲ್ಲ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹಾಡು, ಹಸೆ, ರಂಗೋಲಿ, ಕತೆ, ನಾಟಕ, ಯಕ್ಷಗಾನ ಇದರಲ್ಲೂ ಕೂಡ ಆಸಕ್ತಿ ಬೆಳೆಸಿ. ಬರೀ ಮಾರ್ಕ್ಸ್ ಐ ಆಮ್ ಎ ರ್ಯಾಂಕ್ ಸ್ಟೂಡೆಂಟ್, ಯು ಸಿ ಗೋಲ್ಡ್ ಮೆಡಲ್ ಅದೊಂದೇ ಮುಗಿತಾನಲ್ಲ. ಗೋಲ್ಡ್ ಮೆಡಲ್ ಬರೋ ಹುಡುಗರದು ಪೇಪರಲ್ಲಿ ಒಂದೇ ಸಾರಿ ಬರ್ತದೆ, ಅದು ರಿಸಲ್ಟ್ ದಿವಸ. ಇಡೀ ವರ್ಷ ನಿಮ್ಮ ಹೆಸರು ಪೇಪರಲ್ಲಿ ಬರಬೇಕಾದ್ರೆ ನೀವು ಕಾವ್ಯ, ಸಾಹಿತ್ಯ, ನಾಟಕ ಹೀಗೆ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು. ಪ್ರತಿ ದಿವಸ ನನ್ನ ಪೇಪರಲ್ಲಿ ಬರೋವಾಗ ನಾನು ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ಎಲ್ಲ ರಂಗಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಡ್ರಿ. ಬರೀ ಮಾರ್ಕ್ಸ್ ಕಾರ್ಡ್ ಒಂದೇ, ಹೈಯೆಸ್ಟ್ ಮಾರ್ಕ್ಸ್ ಒಂದೇ ಮಾನದಂಡವಲ್ಲ. ಸಾಂಸ್ಕೃತಿಕವಾಗಿ ಬೆಳೆದಾಗ ಮಾತ್ರ ನೀವು ಸಮಾಜಕ್ಕೆ, ನಿಮ್ಮ ಊರಿನ ಶಾಲೆಗೆ, ನೀವು ಕಲಿಸಿದಂಥ ಗುರುಗಳಿಗೆ ಕೀರ್ತಿಯನ್ನು ತರ್ತೀರಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಅಂತ ನಿಮ್ಮನ್ನು ಹಾರೈಸ್ತಾ, ನನ್ನ ಇಲ್ಲಿವರೆಗೂ ಕರೆಸಿ ಗೌರವಿಸಿ ನಾನು 4 ಮಾತುಗಳನ್ನು ಕೇಳೋದಕ್ಕೆ ನಿಮಗೆಲ್ಲ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮಸ್ಕಾರ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಾಯ ಸಹಕಾರ ಸ್ಯಾಂಡಲ್ವುಡ್ ಟಾಕೀಸ್ ಈ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ದಯವಿಟ್ಟು ಇದಕ್ಕೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದವ್ರು ಬಿಡಿ, ಆಗದೇ ಇದ್ದವ್ರನ್ನ ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಸ್ನೇಹಿತರೊಂದಿಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನಿತ್ಯ ಈ ಚಾನಲ್ನ ಯೂಟ್ಯೂಬನ್ನು ನೋಡ್ತಾ ಇರಿ. ಕನ್ನಡ ಸಾಹಿತ್ಯವನ್ನು ಉಳಿಸೋಣ, ಹಾಸ್ಯ ಸಾಹಿತ್ಯವನ್ನು ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ಯಾಂಡಲ್ವುಡ್ ಟಾಕೀಸ್ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ, ಚಂದಾದಾರ ಆಗಿರದೇ ಇದ್ದರೆ ಇವತ್ತೇ ಚಂದಾದಾರರಾಗಿ. ನಮಸ್ಕಾರ.